bowling as quickly as possible. ये 5 ओवरों का मैच होगा जिस पर पहला ओवर पावर प्ले कहलाएगा, जिस पर 2 फील्डर्स 30 गज सर्कल के बाहर रह सकते हैं। पहली गेंद टप्पा खाती हुई गेंद आउटसाइड द ऑफ स्टंप, वाइड का इशारा किया है यहाँ पर। अतिरिक्त रन के साथ स्कोरबोर्ड की शुरुआत हुई है यहाँ पर। 4 गेंदबाज 5 ओवर फेंक सकते हैं, जिस पर एक गेंदबाज को 2 ओवर फेंकना मुमकिन। और एक बार दिशा से भटकती हुई गेंद जाने दिया उसे विकेट कीपर के हाथ। शिवा यहां पर विकेट कीपर का जिम्मा संभालते हुए। इसी के साथ कमेंट्री बॉक्स में तब्दीली। आई वुड लाइक टू रिक्वेस्ट माय को कमेंटेटर, वन ऑफ द वंडरफुल कमेंटेटर ऑफ कन्नड़ा, अशरफ पेरवाई, टू जॉइन मी. ಎಸ್, ಧನ್ಯವಾದಗಳು ಯಶಾದ್ ಉಡುಪಿ ಅವರೇ. ಎಸ್, ಮೈದಾನ ನಂಬರ್ 1ರಲ್ಲಿ ದ್ವಿತೀಯ ಪಂದ್ಯದ ಪ್ರಥಮ ಇನ್ನಿಂಗ್ಸ್ನಲ್ಲಿ ನಾವುಗಳು ಉಲ್ಟ ದಂಡಿಗೆ ಪ್ರಯತ್ನ, ಎಲ್ಲೋ ಒಂದು ಕಡೆ ನೇರವಾಗಿ ದಂಡಿಸುವುದೇ ಆದರೆ ರನ್ನಿಗೆ ಖಂಡಿತವಾಗಿ ಜೋಡಿಸುವ ಅವಕಾಶವಿತ್ತು. ಆದರೆ ಅನಗತ್ಯ ಹೊಡೆತಕ್ಕೆ ಪ್ರಯತ್ನ ಏನೇ ಇರಲಿ 1ರಲ್ಲಿ ಸ್ಥಗಿತ. ಧೀರಜ್ ಪೂಜಾರಿ, ಈ ನಾಮಾಂಕ ನಾವು ಬಹಳಷ್ಟು ಮೈದಾನದಲ್ಲಿ ಕೇಳಿದ್ದೇವೆ. ಧೀರು ಧೀರು ಧೀರು, ಇದು ಧೀರಜ್ ಪೂಜಾರಿ. ಪಂದ್ಯದ ಪರಿಸ್ಥಿತಿಯನ್ನು ಬದಲಿಸಬಲ್ಲ ಎಲ್ಲ ಅನುಭವ ಈತನಲ್ಲಿದೆ. ಆದರೆ ಈಗ ನಿಮ್ಮ ಮುಂದೆ ಓವರಿನ ತೃತೀಯ ಎಸೆತ. What batting, but the storm is very fantastic fielding. ಶಾಹಿಲ್ ರವರ ಭದ್ರ ಬಗಸೆಯಲ್ಲಿ ಬಂದು ಸೇರಿತು ಚೆಂಡು. ಆ ಸಂದರ್ಭಕ್ಕೆ ಧೀರಜ್ ಪೂಜಾರಿ ಅವರ ಉದಾರಿಯು ಬಳಿ ಪಡೀತಾ ಇದೆ ತಂಡ. ಬಹಳಷ್ಟು ಆಕಾಂಕ್ಷೆ ಇತ್ತು, ದೊಡ್ಡ ಮೊತ್ತವನ್ನು ಪೇರಿಸುವ ಕನಸಿತ್ತು ಈ ಧೀರುವಿನಲ್ಲಿ. ಆದರೆ ವೀಕ್ಷಣೆಯಲ್ಲಿ ಮುಖ ಮಾಡ್ತಾ ಇದೆ. ಎಸ್ ನೋಡಿ, ರೇಂಜರ್ಸ್ ತಂಡದ ಎಲ್ಲ ಆಟಗಾರರು ಮೈದಾನ ನಂಬರ್ 1ರ ಎಡ ವಿಭಾಗಕ್ಕೆ ಬನ್ನಿ. ಮೈದಾನ ನಂಬರ್ 1ರ ಆ ಎಡ ವಿಭಾಗಕ್ಕೆ ಬಂದು ಸೇರಿ ತಮ್ಮ ತಂಡಗಳು ಆದಷ್ಟು ಬೇಗ ಅಲ್ಲಿ ಸೇರಬೇಕಾಗಿದೆ. ಕಟೀಲ್ ಫ್ರೆಂಡ್ಸ್ ದುಬೈ ಕಳೆದ ಕೆಲವೊಂದು ವರ್ಷಗಳಿಂದ ವಿದೇಶದ ಮಣ್ಣಿನಲ್ಲಿ ಅದೆಷ್ಟೋ ಜವಾಬ್ದಾರಿಯುತ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬಂದಂತ ಒಂದು ಸಂಸ್ಥೆ. ಇವತ್ತು 14ರ ವೃತ್ತಿ ಖಂಡಿತವಾಗಿಯೂ ಆ ವೃತ್ತಿಯನ್ನು ಮುಂದುವರಿಸ್ತಾ ಇದೆ. ಈ ಮಧ್ಯ ಕ್ಷಣಕಾಲ ಗಾಳಿಯಲ್ಲಿ ಚೆಂಡು. ಮೈ ಗುಡ್ನೆಸ್, ಪ್ರಯತ್ನವಂತೂ ಇತ್ತು, ಆದರೆ ಎಲ್ಲೋ ಒಂದು ಕಡೆ ಆ ಭದ್ರ ಬಗಸಿಯಲ್ಲಿ ಸೇರುವುದೇ ಆದರೆ ಖಂಡಿತವಾಗಿಯೂ ದಾರಿ ಪತನಗೊಳ್ತಾ ಇದು. ಎಸ್ ನೋಡಿ, ಆ ಪ್ರವೇಶ ದ್ವಾರದತ್ತ ದಯವಿಟ್ಟು ಅಲ್ಲಿ ಒಂದು ವಾಹನ ಅಡಚಣೆ ಆಗ್ತಾ ಇದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಿಶಾನ್ ಪೆಟ್ರೋಲ್ 86849, ದಯವಿಟ್ಟು ಆ ಒಂದು ವಾಹನವನ್ನು ಅಲ್ಲಿಂದ ತೆರವುಗೊಳಿಸಿ. ಅದ್ದುಬಾಯ್ ಕ್ರೌನ್ ಹೊನ್ನಾವರ ಇದರ ತಂಡದ ಮಾಲಕ, ದಯವಿಟ್ಟು ಅದ್ದುಬಾಯ್ ವರಿಗ ಅದ್ದುಬಾಯ್ ಎವಡುಂಡೆങ്കിൽ ಆ ಬಂಡಿಯನ್ನು ಮಾറ്റി ಕೊಡ್ಕೊಂಡು ಪ್ಲೀಸ್. ಅದ್ದುಬಾಯ್ ಆ ಬಂಡಿಯನ್ನು ಅವ್ರದ್ದು ಮಾറ്റി ಕೊಡ್ಕೋಣ. ಅದ್ದುಬಾಯ್ ಅವರೇ, ದಯವಿಟ್ಟು ಆ ಪ್ರವೇಶ ದ್ವಾರದಲ್ಲಿರುವಂಥ ಆ ವಾಹನವನ್ನು ಅಲ್ಲಿಂದ ತೆರವುಗೊಳಿಸಿಕೊಡಿ. ಇನ್ನಿತರ ವಾಹನಗಳಿಗೆ ಅಡಚಣೆ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಆ ಸೇವೆ ಸಹಕಾರಗಳನ್ನು ಪಂದ್ಯದ ಆ ಕಾರ್ಯಕ್ರಮದ ಅಂತಿಮವರೆಗೂ ನಾವು ನಿರೀಕ್ಷಿಸ್ತಾ ಇದ್ದೇವೆ. ಒಂದು ಪ್ರತಿಷ್ಠಿತ ಕಾರ್ಯಕ್ರಮ, ಒಂದು ಪಂದ್ಯಾಕೂಟ, ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ನಮ್ಮೊಂದಿಗೆ ಸಹಕರಿಸಿ. ಇನ್ನು ಕೇವಲ 15 ನಿಮಿಷದಲ್ಲೇ 3 ಓವರನ್ನು ಮುಗಿಸಿಕೊಡಬೇಕಾಗಿದೆ. ಇಲ್ಲದಿದ್ದಲ್ಲಿ ಖಂಡಿತವಾಗಿ ನಿಬಂಧನೆ ಗೊತ್ತೇ ಇದೆ.
ಓಹೋ ಆ ಆ ಆ ಆ ಆ ಆ ಆ ಆ ತಪ್ಪು ತಪ್ಪು. ನಾ ಹೇಳಿದ್ದೆ ಒಮ್ಮೆಮ್ಮೆ ಕ್ಷೇತ್ರ ಪಾಲನೆಯಲ್ಲಿ ಮಾಡಿದ ತಪ್ಪುಗಳು ಇದು ತಂಡಕ್ಕೊಂದು ಆಘಾತವನ್ನ ನೀಡಬಹುದು. ಎಲ್ಲೋ ಒಂದು ಕಡೆ ಕ್ಯಾಚ್ ಆಗಿ ಅದನ್ನು ತನ್ನ ಭದ್ರ ಬಗಸೆಯಲ್ಲಿ ಪಡೆಯುವುದೇ ಆದರೆ ಖಂಡಿತವಾಗಿಯೂ ಈ ಒಂದು ವಿಕೆಟ್ ಬಲಿಯಾಗುತ್ತಿತ್ತು. ಏನೇ ಇರಲಿ, ಓವರ್ ಕ್ರಮ ಸಂಖ್ಯೆ 1 ಮುಕ್ತಾಯ. ಖಾತೆ 10ರಲ್ಲಿದೆ. ಬಿಟ್ಟು ಕೊಟ್ಟದ್ದು ಒಂದೇ ಒಂದು ಉದರಿಯನ್ನ. ದಯವಿಟ್ಟು ಅದ್ದುಬಾಯಿ ಅವರೇ ನಮ್ಮ ಮಾತನ್ನ ಗಮನಿಸಿಕೊಳ್ಳಿ. ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು. ಓ ಆಯ್ಗ ಆಯ್ಗ ಬೈ ಆಜಾಯ್ಗ ಆಜಾಯ್ಗ. ಒಂದೊಂದು ಪಂದ್ಯಗಳು ಚಾಲೆಂಜಿಂಗ್ ಪಂದ್ಯ ಅಂತಲೂ ಹೇಳಲೇಬೇಕಾಗಿದೆ. ಕಾರಣ ಒಂದು ತಂಡದ ಸೋಲು ಇನ್ನೊಂದು ತಂಡದ ಗೆಲುವಿಗಾಗಿ ಕಾಯುವಿಕೆ. ಖಂಡಿತವಾಗಿಯೂ ಪಿಕ್ಚರ್ ಅಬೀಬಿ ಬಾಕಿಯೇ. ಒಂದು ಮುಂಜಾನೆ ಯಾವುದನ್ನು ಹೇಳಲಾರೆ. 10 ಗಂಟೆಗೆ ಖಂಡಿತವಾಗಿಯೂ ಚಾಂಪಿಯನ್ ಪಟ್ಟದ ಆ ತಂಡ ಯಾವುದೆಂದು ಕೇಳಿದರೆ ಖಂಡಿತವಾಗಿ ಹೇಳಲಾರೆ. ಕುತೂಹಲವಾಗಲಿದೆ. ಪ್ರತಿಯೊಂದು ಪಂದ್ಯಗಳು ರೋಚಕ ರೋಮಾಂಚನದತ್ತ ಸಾಗಲಿದೆ. ಪ್ರತಿಯೊಂದು ಪಂದ್ಯಗಳು ಕುತೂಹಲ. ಎಸೆಗಾರಿಕಾ ಪೀಠದಲ್ಲಿ ದ್ವಿತೀಯ ಓವರ್ ಅನ್ನ ಎಸೆಯಲು ಕರೆತರಲಾಗಿದೆ. ಶಾಯಿಲ್ ಕೂರ್ನಡ್ಕ. ಒಂದು ಮಾತಂತೂ ಹೇಳಬಲ್ಲೆ ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ಇವತ್ತಿನ ಕಾಲದಲ್ಲಿ 14 ಜನರನ್ನ ಒಟ್ಟು ಸೇರಿಸಲು, ಕ್ರೀಡಾಭಿಮಾನಿಗಳನ್ನ ಕ್ರೀಡಾಪಟುಗಳನ್ನ ಒಟ್ಟು ಸೇರಿಸಲು ಕಷ್ಟ ಇದೆ. ಅಂಥದ್ದರಲ್ಲಿ ಕಟೀಲ್ ಫ್ರೆಂಡ್ಸ್ ದುಬೈ ಸೀಸನ್ 14ರನ್ನ ಇವತ್ತು ವಿದೇಶದ ಮಣ್ಣಿನಲ್ಲಿ ಆಯೋಜಿಸುತ್ತಿದೆ. ಇದು ನಿಜವಾಗಿಯೂ ಗೌರವ, ಇದು ಹೆಮ್ಮೆ, ಇದು ನಿಜವಾಗಿ ಅವರ ಜವಾಬ್ದಾರಿ, ಅವರು ನಡೆದು ಬಂದ ದಾರಿ ಎಲ್ಲವನ್ನ ಇವತ್ತು ಉಮ್ಮುಲ್ ಖೇನ್ ಮೈದಾನ AKW ಎಲ್ಲವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದೆ. ಎಸ್, ಪಂದ್ಯ ಮುಂದುವರಿಯುತ್ತಾ ಘುಟಪಾಲಕನ ಹಿಂಭಾಗದಲ್ಲಿ ಕಣ್ಣು. ಒಂದಂತೂ ಸುಲಭ, ಫೈನ್ ಲೆಗ್ ದಿಶೆಯತ್ತ ನೋಟ ಇಟ್ರು ಅಶೋಕ್ ಮಾತಾಯಸ್. ದಂಡುಗಾರಿಕಾ ಪೀಠದಲ್ಲಿ ಶೈಲೇಶ್ ಶೆಟ್ಟಿ. ನಾ ಹೇಳಿದ್ದೆ, ಈತನ ಬಗ್ಗೆ ಹೇಳಬೇಕೆಂದಿದ್ದರೆ ಒಂದು ದಿವಸ ಅಂತೂ ಸಾಕಾಗಲ್ಲ. ಅಷ್ಟು ಸಾಧನೆಯನ್ನ ಮಾಡಿದ ಆಟಗಾರ. ಆತ್ರಾಡಿ ಪರಿಸರದ ಚಿರಪರಿಚಿತ ಹೆಸರು ಇದು. 25 ಕ್ರಮ ಸಂಖ್ಯೆಯ ಸಮವಸ್ತ್ರಧಾರಿ. ಆಗಬಲ್ಲರು ಜಯದರುವಾರಿ. ಇವರೇ ಶೈಲೇಶ್ ಶೆಟ್ಟಿ. ಕಾದು ನೋಡೋಣ ಇವರ ದಂಡಿನ ಮುಗೇನ ಯಾವ ರೀತಿಯ ಉತ್ತರ ಬರಬಹುದು. ಅಡ್ಡ ಚೆಂಡು ಎಂಬ ನಿಶಾನೆ. ಇದು ಸರಿಯಾದ ಎಸೆತವಲ್ಲ. ಮನವಿ ಅಂತೂ ಇದೆ, ವೈಡೋ ಅಲ್ಲವೇ? ತೀರ್ಪುಗಾರಿಕಾ ಪೀಠದಲ್ಲಿ ಅನುಭವ ಇರುವ ತೀರ್ಪುಗಾರರು ಅಧಿಕೃತ ವಿಳಂಬವನ್ನ ಮಾಡಬೇಡಿ. ನಾ ಹೇಳಿದ್ದೇನೆ, ಇದು ನಿಮ್ಮದೇ ಪಂದ್ಯ. ಮನವಿ ಅಂತೂ ಬೇಕೇ ಬೇಕು. ಮನವಿಗೆ ತಕ್ಕಂತೆ ಪುರಸ್ಕಾರ ಲಭಿಸಿತೆ. ತೀರ್ಪುಗಾರರು ಮಾತುಕತೆಯಲ್ಲಿ ತೀರ್ಪಂತೂ ಉತ್ತಮ ತೀರ್ಪನ್ನು ನೀಡಲೇಬೇಕು. I request Addubai to please remove your car from the parking lot. Your car is disturbing the movement of other cars. Addubai from Crown Honnavara, the owner and captain of Crown Honnavara, which is playing in ground number 3. Please remove your car from the parking. ಎನ್ಮ ಆಜಿ ಎನ್ಮ 4 ವರ್ಮ ದಯಮಂತದು ಅದ್ದುಬೈ ಓಲಿತ್ತನಲ್ಲ ಒಂಜಿ ಗಾಡಿಯಿಂದ ಎತ್ತದು ಕೊರ್ಲೆ ಭಯಂಕರ ಅಡಚಣೆ ಒಂದುಂಟು ಬಾಕಿ ಗಾಡಿ ದಕ್ಲೆಗೆ ದಯಮಂತದು ಒಲಾಂಡ ಇರು ಗೊಬ್ಬೊಂದಿತ್ತಲ್ಲ ಅವತನ ಬಿಸಿ ಇತ್ತನ ಬಾಕಿ ಎರಡಾಂಡ ಗಾಡಿದ ಕೀನ್ ಒಂಜಿ ಕೊರ್ಲೆ ಸಾಕಾಸ. ಎಸ್, ದಯವಿಟ್ಟು ವಿಳಂಬಕ್ಕೆ ಅವಕಾಶವಿಲ್ಲ, ಮುಂದುವರಿಸಿಕೊಳ್ಳಿ.
ಎಸ್ ನೋಡಿ, ತೀರ್ಪುಗಾರಿಕಾ ಪೀಠ ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. ದಯವಿಟ್ಟು ಮುಂದುವರಿಸಿಕೊಳ್ಳಿ. ನೋಡಿ, ವಿಳಂಬಕ್ಕೆ ಅವಕಾಶವಿಲ್ಲ. ದಯವಿಟ್ಟು ಇದು ನಿಮ್ಮದೇ ಕಾರ್ಯಕ್ರಮ, ನಿಮ್ಮದೇ ಪಂದ್ಯ. ಒಂದೊಮ್ಮೆ ಇಂದಿನ ದಿವಸದಲ್ಲಿ ನೀವುಗಳು ಎದುರಾಳಿಗಳಾಗಿರಬಹುದು, ಆದರೆ ಖಂಡಿತವಾಗಿಯೂ ಮುಂದಿನ ವಾರ ಆಡುವಂತಹ ಮೈದಾನದಲ್ಲಿ ನೀವು ಒಂದೇ ತಂಡದಲ್ಲಿ ಕಾಯಂ. ನೋಡಿ, 20 ನಿಮಿಷದಲ್ಲಿ ಓವರನ್ನು ಮುಗಿಸಿಕೊಡಬೇಕು. 4 ಓವರು. ನಾ ಹೇಳಿದ್ದೇನೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್, ನಿಬಂಧನೆಗಳು ಇವೆಲ್ಲವನ್ನು ಅರ್ಥೈಸಿಕೊಳ್ಳುವಂತೆ ಒಂದು ಪಂದ್ಯಾಕೂಟ ಒಂದು ಚಿಕ್ಕ ವಿಷಯವಲ್ಲ. 1 ತಿಂಗಳು 2 ತಿಂಗಳ ಮುಂಚಿತವಾಗಿ ಪರಿಶ್ರಮವಿದೆ. ದಯವಿಟ್ಟು ದ ಲಾಸ್ಟ್ ಅಂಡ್ ಫೈನಲ್ ಕಾಲ್, ಅಂಪೈರ್ ಡಿಸಿಷನ್ ಇಸ್ ದ ಫೈನಲ್ ಡಿಸಿಷನ್. ಒಂದು ಡಿಸಿಷನ್, ಒಂದೇ ಒಂದು ತೀರ್ಪುಗಾರಿಕೆಯಿಂದ ವಿಳಂಬ ನೀಡಿದ್ರೆ ಇವತ್ತಿನ ದಿನಕ್ಕೆ ಅದು ಲೇಟ್ ಪಂದ್ಯ ಆಗಬಹುದು. ದಯವಿಟ್ಟು ಆ ನಿರ್ಧಾರಕ್ಕೆ ತಲೆಬಾಗಿ ನಮ್ಮೊಂದಿಗೆ ಸಹಕರಿಸಿ. ನೋಡಿ, ನಾವು 2ನೇ ಪಂದ್ಯದಲ್ಲಿ ಇದ್ದೇವೆ. ಬಹಳಷ್ಟು ಪಂದ್ಯ ಈ ಮೈದಾನದಲ್ಲಿ ಸಾಗಲಿದೆ. ಸಮಯ ನೋಡಿ, ಈಗಾಗಲೇ ಟೈಮರ್ ವಿಷಯವನ್ನು ನಾನು ತಿಳಿಸಿದ್ದೇನೆ, ಪ್ರಸ್ತಾಪಿಸಿದ್ದೇನೆ. 20 ನಿಮಿಷದ ಒಳಗೆ 4 ಓವರನ್ನು ಮುಗಿಸಿಕೊಡಬೇಕಾಗಿದೆ. ಮತ್ತೆ ಮಗದೊಮ್ಮೆ ನಿರಂತರವಾಗಿ ಈ ಮಾತನ್ನು ಹೇಳಬಲ್ಲೆ. 20 मिनट के अंदर 4 ओवर समाप्त करना चाहिए. हमने बार बार कहना चाहता हूं, एक बेहतरीन आयोजन, एक प्रतिष्ठित मैच. खटील फ्रेंड्स सीजन 14 पर हम लोग मौजूद हो. इस कार्यक्रम, इस खेल के लिए आया वाला सभी दर्शकों को हम तहे दिल से स्वागत करेंगे खटील फ्रेंड्स तरफ से. ಚಿಕ್ಕ ಚಿಕ್ಕ ತಪ್ಪುಗಳು ಒಂದೊಮ್ಮೆ ಅದು ನಮ್ಮದೇ ಕಾರ್ಯಕ್ರಮ ಎಂಬ ಮಾತನ್ನು ಮನದಾಳದಲ್ಲಿಟ್ಟುಕೊಳ್ಳುತ್ತಾ, ದಯವಿಟ್ಟು ಆ ಹಾದಿಗೆ ಸುಗಮವಾಗಿ ನೀಡುವಂಥ ಆ ಹಾದಿಯನ್ನು ನಮಗೆ ಸಹಕರಿಸಿ ಅಂತ ಹೇಳಿಕೊಳ್ಳುತ್ತಾ, ದಯವಿಟ್ಟು ಪಂದ್ಯದ ಚಾಲನೆಗೆ ಅವಕಾಶವನ್ನು ನೀಡಿ. ಅಡ್ಡ ಚೆಂಡು ಎಂಬ ನಿರ್ಧಾರ ಬಂದಿದೆ. ತಂಡದ ಒಟ್ಟು ಮೊತ್ತ 12 ಓವರ್. ಕ್ರಮ ಸಂಖ್ಯೆ 1 ಓವರ್ ಮತ್ತು 1 ಎಸೆತ ಮುಕ್ತಾಯಗೊಂಡಿದೆ. ಒಂದೇ ಒಂದು ವಿಕೆಟ್ ಕಳೆದುಕೊಂಡಿದ್ದ ತಂಡ. ದಂಡುಗಾರಿಕೆ ವಿಭಾಗದಲ್ಲಿ ಶೈಲೇಶ್ ಶೆಟ್ಟಿ ಗರ್ಜನೆಯ ದಂಡುಗಾರ, ಯಾವ ಸಮಯದಲ್ಲೂ ಸಿಡಿಯಬಲ್ಲ ಆಟಗಾರ. 25 ಕ್ರಮ ಸಂಖ್ಯೆಯ ಸಮವಸ್ತ್ರಧಾರಿ ಶೈಲೇಶ್. ರೆಹಮಾನ್ಯ ಮೈದಾನಗಳು, ಅಜ್ಮಾನಿನ ಮಣ್ಣು, ಬಹಳಷ್ಟು ಮೈದಾನದಲ್ಲಿ ಶೈಲೇಶಿನ ಹೆಸರಿದೆ. ಖಂಡಿತವಾಗಿಯೂ ಕೈ ತೋರಿಸುವ ಅವಶ್ಯಕತೆ ಇಲ್ಲ. ನಾನು ಗಮನದಲ್ಲಿಟ್ಟಿದ್ದೇನೆ, ಅದು ಯೂಟ್ಯೂಬ್ ಅಲ್ಲಿ ಖಂಡಿತವಾಗಿ ನೋಡಿಯೇ ಬಂದಿದ್ದೇನೆ. ಆ ಶೈಲೇಶನ ಕ್ಯಾಚು, ಆ ಶೈಲೇಶ್ ವಿಜಯಗೊಳಿಸಿದಂತಹ ಕ್ಷಣಗಳು ಎಲ್ಲವೂ ಕುತೂಹಲವಿದೆ. 20 ನಿಮಿಷದ ಒಳಗೆ 4 ಓವರನ್ನು ಮುಗಿಸಿಕೊಡಬೇಕು. ಖಂಡಿತವಾಗಿಯೂ ಈ ಮೊದಲು ಗಲ್ಫ್ ಗೆಳೆಯರು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ರು, ನಾವೆಲ್ಲ ಗಮನಿಸಿದ್ದೇವೆ. ಅದೆಷ್ಟೋ ಜನರ ಮನದಾಳದಲ್ಲಿ ಇವತ್ತಿಗೂ ಇದೆ ಆ ಮಾತು. ಕಾರ್ಯಕ್ರಮ ಚೆನ್ನಾಗಿತ್ತು, ಎಲ್ಲರನ್ನ ತುದಿಗಾಳಲ್ಲಿ ನಿಲ್ಲಿಸಿದ ಪಂದ್ಯವಾಗಿತ್ತು ಗಲ್ಫ್ ಗೆಳೆಯರು ಆಯೋಜಿಸಿಕೊಂಡ ಪಂದ್ಯ. ಅವತ್ತಿನ ದಿನವೂ ಇದೇ ಶೈಲೇಶ್ ಶೆಟ್ಟಿಯ ಆ ಒಂದು ಪಂದ್ಯ, ಆ ಒಂದು ವೈಖರಿಯನ್ನು ನಾವು ಗಮನಿಸಿದ್ದೇವೆ. ಎಸ್, ಮುಂದಿನ ಪಂದ್ಯಕ್ಕೆ ಟಾಸಿಗಾಗಿ 2 ತಂಡದ ಆಟಗಾರರು ಸಿದ್ಧತೆಗಳನ್ನು ಮುಂದುವರಿಸಿಕೊಳ್ಳಿ. ಪಾಡ್ಲೆ ಕಟೀಲು ಪ್ರೀಮಿಯರ್ ಲೀಗ್
ಎಸ್ ನೋಡಿ, ನಿಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಟೀಮ್ ಎಲಿಗೆಂಟ್. ಕ್ರಿಕೆಟ್ ಹುಲಿಗಳ ಸೆಣಸಾಟ. ದಯವಿಟ್ಟು ಎರಡು ತಂಡದ ಕಪ್ತಾನರೇ ತಮ್ಮ ಪುಟ್ಟ ಪುಟ್ಟ ಹೆಜ್ಜೆಯನ್ನ ಮುಂದುವರಿಸಿ. ಅದೃಷ್ಟದ ನಾಣ್ಯ ಚಿಮ್ಮಿಗೆ ಕಾರ್ಯಕ್ರಮಕ್ಕೆ ನಾವು ಕರೆಯನ್ನ ನೀಡಿದ್ದೇವೆ. ನಿಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಟೀಮ್ ಎಲಿಗೆಂಟ್. ಹುಲಿಗೆ ಗಂಟೆ ಕಟ್ಟಬಲ್ಲ ತಂಡ ಎಲಿಗೆಂಟ್. ನೋಡಿ, ಮುಂದಿನ ಪಂದ್ಯದ ನಾಣ್ಯ ಚಿಮ್ಮಿಗೆಗೆ ಕರೆಯನ್ನ ನೀಡಿದ್ದೇವೆ, ಗಮನದಲ್ಲಿಟ್ಟುಕೊಳ್ಳಿ. ಒಂದು ಪಂದ್ಯ ಅರ್ಧ ಇನ್ನಿಂಗ್ಸ್ ಮುಕ್ತಾಯಗೊಳ್ಳುವಾಗ ಬಂದೇ ಬರಬೇಕು. ನಿಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಟೀಮ್ ಎಲಿಗೆಂಟ್. ಮುಂದಿನ ಪಂದ್ಯದ ನಾಣ್ಯ ಚಿಮ್ಮಿಗೆ 1 ಓವರ್ ಮತ್ತು 3 ಎಸೆತ ಮುಕ್ತಾಯ. ಖಾತೆಯಲ್ಲಿ 13 ಇದೆ. ಕ್ಲೀವ್ ಒಮಾನಿನ ಆಟಗಾರ ಇದು. ಒಮಾನಿನ ಆಟಗಾರನ ಆ ದಂಡಿನ ಶೈಲಿ ನೋಡಿ. ಒನ್ ಬೌನ್ಸ್ ಮೂಲಕ ಬೌಂಡ್ರಿ ಪಾಲಾಗ್ತಾ ಇದೆ. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಗಲಿಬಿಲಿ. ಎಸ್, ಪಂದ್ಯಕ್ಕೆ ಮತ್ತೆ ಸಾಗಿ ಬರುವ 17 ಇದೆ ಖಾತೆಯಲ್ಲಿ. ಕ್ಲೈ ಮತ್ತೆ ಇದು ಒಮಾನಿನ ಆಟಗಾರ. ಅಡ್ಡ ಚೆಂಡು ಎಂಬ ನಿಶಾನೆ. ಹನ್ನೆರಡು ವರ್ಷಗಳಲ್ಲಿ ಒಮಾನಿನ ಮೈದಾನ ಮೂಲೆ ಮೂಲೆಯಲ್ಲಿ ಆಡಿದ ಆಟಗಾರ. ಬರುವಾಗಲೇ ಹೇಳಿದ್ದ, ಒಮಾನಿನ ಮೂಲೆಯಲ್ಲಿ ಅಂತೂ ನಾನು ನಾನಾ ರೀತಿಯ ಆಟವನ್ನು ತೋರಿಸಿಕೊಟ್ಟಿದ್ದೇನೆ. ಆದರೆ ವಿದೇಶದ ಮಣ್ಣು, UAEಯ ಮಣ್ಣು, ಉಮ್ಮುಲ್ಕೀನಿನ ಮೈದಾನ ಇದು. ನೆಲ ಕಚ್ಚಿದ ಚಂಡಿಗೆ ಮರು ಉತ್ತರ ಇದ್ದೇ ಇದೆ. ಒಂದಂತೂ ಸುಲಭ, ಅವಳಿಯ ಪ್ರಯತ್ನವಿದೆ. ಯಾವುದೇ ಒಂದು ಆಘಾತವಿಲ್ಲ. 2 ರನ್ ಸಂಪೂರ್ಣ. ಅಂತಿಮ 1 ಎಸೆತವಿದೆ. 5 ಓವರ್ಗಳ ಪಂದ್ಯ. ಅಂತಿಮ ಎಸೆತ ಚಾಲ್ತಿಯಲ್ಲಿದೆ. ದ್ವಿತೀಯ ಓವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿ. ಎಸ್, ಎಸ್, ಓವರ್ ಕ್ರಮ ಸಂಖ್ಯೆ 2 ಮುಕ್ತಾಯ. The score moves on to 21. Loss of 1 wicket. ಛಾಯಾಚಿತ್ರಕರಂತೂ ಬಂದಾಯಿತು. ಫೋಟೋಗ್ರಾಫರ್ಗಳಂತೂ ಖಂಡಿತ ಅವರನ್ನು ತಡೆ ಹಿಡಿಯಲಾಗೇ ಆಗಲ್ಲ. ಪ್ರತಿಯೊಂದು ಕುತೂಹಲದ ಶೈಲಿಯ ಫೋಟೋಗಳನ್ನಂತೂ ಇವತ್ತು ಅವರು ಖಂಡಿತವಾಗಿ ತೆಗೆಯಲು ಬಂದಿದ್ದಾರೆ. ಖಂಡಿತವಾಗಿಯೂ ಮುಂಜಾನೆಯ ಥರ ಮುಸ್ಸಂಜೆ ಇರಲ್ಲ. ಮಧ್ಯಾಹ್ನದ ನಂತರದ ಪಂದ್ಯಗಳಂತೂ ಕುತೂಹಲ. ಧೂಳೆಬ್ಬಿಸುವ ಪಂದ್ಯ, ಬೆಂಕಿ ಪಂದ್ಯ, ಇದಕ್ಕೆಲ್ಲಕ್ಕೂ ಸಾಕ್ಷಿ ಆಗ್ತಾ ಇದೆ ಕಟೀಲ್ ಫ್ರೆಂಡ್ಸ್ ದುಬೈ ಆವೃತ್ತಿ 14. ಎಸ್, ಥ್ಯಾಂಕ್ ಯು ಡಿಜೆ. ಆಹಾ, 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 ಪಡ್ಲೆ, ಆಹಾ, 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 ಆಹಾ. ಎಸ್,
ಥ್ಯಾಂಕ್ ಯು ಡಿಜಾ. ಇಲ್ಲಿ ಖಾತೆ 21ರಲ್ಲಿದೆ. ತೃತೀಯ ಓವರ್ ಅನ್ನು ಎಸೆಯಲು ಸುನಿಲ್ ಶೆಟ್ಟಿ ಅವರನ್ನ ಕರೆತರಲಾಗಿದೆ. ದಂಡುಗಾರಿಕಾ ಪೀಠದಲ್ಲಿ ಕ್ಲೈವ್ ಒಮಾನಿನ ಪ್ರತಿಭೆ 8 ಎಸೆತದಲ್ಲಿ 17 ರನ್ನಿನೊಂದಿಗೆ ಒಮಾನಿನ ಪ್ರತಿಭೆ ಎಡಗೈ ದಾಂಡಿಗ ಯಾವ ರೀತಿಯಲ್ಲಿ ಸುನೀಲನ ಎಸೆತವನ್ನ ಎದುರಿಸಬಹುದು ಎಂಬುದಾಗಿದೆ ಸವಾಲು. ಉತ್ತಮವಾದ ಎಸೆತ, ಗಾಳಿಯಲ್ಲಿ ಚೆಂಡು ಸೀಮಾ ರೇಖೆಯ ಗಡಿ ದಾಟಿದೆ. ಎಸ್ ನೋಡಿ, ನಾ ಹೇಳಿದ್ದೆ ಇದು ಒಮಾನಿನ ಪ್ರತಿಭೆ. ಎಲ್ಲಿಯವರೆಗೆ ಒಮಾನಿನ ಪ್ರತಿಭೆ ಕ್ಲೀವ್ರ್ ಅವರನ್ನ ಕಟ್ಟಿ ಹಾಕುವ ಪ್ರಯತ್ನ ಪಡುವುದಿಲ್ಲವೋ ಅಲ್ಲಿಯವರೆಗೆ ಎದುರಾಳಿಗಳಿಗೆ ಇದು ಖಂಡಿತವಾಗಿ ಆಘಾತವೇ ಸರಿ. ಎಸ್, ನೇರವಾಗಿ ದಂಡಿಸುವ ಪ್ರಯತ್ನವಿದು. 2 ಎಸೆತಕ್ಕೆ ನೋಡಿ, ಆರಂಭದ ಎಸೆತಕ್ಕೆ ಷಡ್ಕವಾಗಿ ಪರಿಣಮಿಸಿತು. ದ್ವಿತೀಯ ಎಸೆತ 2 ರನ್ನಿನ ಜೋಡಣೆ. ತೃತೀಯ ಎಸೆತ ಸುನೀಲ್ ಎಸ್ತಗಾರಿಕಾ ವಿಭಾಗದಲ್ಲಿ. ಸುನೀಲನ ಬಗ್ಗೆ ಹೇಳಲೇಬೇಕು. ಓರ್ವ ಆಟಗಾರ ಮಾತ್ರವಲ್ಲ, ತೀರ್ಪುಗಾರಿಕಾ ಪೀಠದಲ್ಲೂ ಬಹಳಷ್ಟು ವರ್ಷದ ಅನುಭವವಿದೆ. ಆದರೆ ಎಸೆತವಂತೂ ಬೆಂಕಿ ಚೆಂಡು. ಯಾವ ರೀತಿಯಲ್ಲಿ ಕಟ್ಟಿ ಹಾಕುವನೆ ಈ ಸುನೀಲ. ಓ ಮೈ ಗುಡ್ನೆಸ್, ಇದು ಕಟ್ಟಿ ಹಾಕುವ ಜಾಗವಲ್ಲ. ಆದರೆ ಕ್ಯಾಚ್ ಅಂತೂ ಕೈ ಚೆಲ್ಲಿದೆ. ಕ್ಯಾಚ್ ಓಡ, ಮ್ಯಾಚ್ ಓಡ. ಈ ಮಾತಂತೂ ಮತ್ತೆ ಮತ್ತೆ ಬರಬಹುದು. ಕಾರಣ ಒಂದೊಮ್ಮೆ ಈ ಕ್ಯಾಚ್ ಅನ್ನು ತನ್ನ ಭದ್ರಪಕ್ಷೆಯಲ್ಲಿ ಪಡೆಯುವುದೇ ಆದರೆ ಖಂಡಿತವಾಗಿಯೂ ದ್ವಿತೀಯ ಉದರಿ ಅಂತೂ ಪತನಗೊಳ್ಳುತ್ತಿತ್ತು. 3 ಕ್ಷೇತ್ರ ಪಾಲನೆಯಲ್ಲಿ 3 ಕ್ಯಾಚ್ ಅಂತೂ ಮಿಸ್ ಫೀಲ್ಡಿಂಗ್ ಆಗಿದೆ. ಎಲ್ಲೋ ಒಂದು ಕಡೆ ಆ ತಪ್ಪುಗಳನ್ನು ಮತ್ತೆ ಮತ್ತೆ ಪರೀಕ್ಷಿಸಲೇಬೇಕು. ಈ ಜೀವದಾನ ತಮಗಿದು ದುಬಾರಿಯಾಗಿ ಪರಿಣಮಿಸಬಹುದೇ? ಸವಾಲುಗಳಾಗಿ ಪರಿಣಮಿಸ್ತಾ ಇದೆ ಮೈದಾನದುದ್ದಕ್ಕೂ. ಬಹಳಷ್ಟು ದೂರದಿಂದ ಬಂದವರಿದ್ದೀರಿ. ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ನಾವು ನಿಮ್ಮನ್ನು ಕರೆತರ್ತಾ ಇದ್ದೇವೆ. ಆತ್ಮೀಯವಾದ ಭವ್ಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ತಮಗೆ. ದಂಡುಗಾರಿಕಾ ಪೀಠದಲ್ಲಿ ಒಮಾನಿನ ಪ್ರತಿಭೆ ಕ್ಲೀವ್ 11 ಎಸೆತಗಳಲ್ಲಿ 2 ಕ್ಷೇತ್ರಪಾಲಕರ ಮಧ್ಯಪ್ರವೇಶ ಚೆಂಡು. ಇದು ಸೀಮಾ ರೇಖೆ ಗಡಿ ದಾಟಿದೆ. ಬೌಂಡರಿ ನೋಡಿ, ಒಂದು ಮಾತು ಹೇಳಿದ್ದೆ ಆರಂಭದಲ್ಲಿ. ಕ್ಲೀವ್ ಒಮಾನ್, ಆ ಕ್ಲೀವ್ ಎಂಬ ಆಟಗಾರ, ಆ ಪ್ರತಿಭೆ ಒಮಾನಿನ ಮಣ್ಣಿನಲ್ಲಿ 14 ವರ್ಷದಿಂದ ಆಡಿದ್ರು. ವಿದೇಶದ ಮಣ್ಣಿನಲ್ಲಿ ಪ್ರಥಮವಾಗಿ ಆಡ್ತಾ ಇದ್ದಾರೆ. ಆ ಪ್ರಥಮ ಪಂದ್ಯದಲ್ಲಿಯೇ 12 ಎಸೆತದಲ್ಲಿ 31 ರನ್ ನೋಡಿ. ಭರ್ಜರಿಯ ಬೇಟೆ ಇದು. ವಾಟ್ ಎ ಮ್ಯಾಚ್, ವಾಟ್ ಔಟ್ಸ್ಟ್ಯಾಂಡಿಂಗ್ ಮ್ಯಾಚ್ ಇಟ್ ಇಸ್ ಗೋಯಿಂಗ್ ಆನ್ ಒಮ್ಮಲ್ ಕೈನ್ ಗ್ರೌಂಡ್ AKW. ಸುನೀಲ್ ಅಂತೂ ಕಮ್ಮಿ ಅಲ್ಲ. ಗರ್ಜನೆ ಆಟಗಾರ ಸುನೀಲ್. ಶೈಲೇಶ್ ನೋಡಿ, ಆತ್ರಾಡಿ ಪರಿಸರದ ಅಚಿರಪರಿಚಿತ ಹೆಸರು ಇದು. ಬರುವಾಗಲೇ ಪ್ರತಿಯೊಬ್ಬರು ಯೂಟ್ಯೂಬ್ ಅಲ್ಲಿ ನೋಡಿದ ಹೆಸರು ಇದು. ಇವನಿಂದ ದೂರವಿಡಿ, ಇವನಿಂದ ದೂರವಿರಿ. ದಂಡಿಗೆ ಸ್ಪರ್ಶ ಕಂಡ್ರೆ ಅಂತೂ ಷಡ್ಕ ಖಂಡಿತವಾಗಿಯೂ. ಬರುವಾಗಲೇ ವಾಹನದಲ್ಲಿ ಹೇಳಿದ ಮಾತಿದೆ, ಯಾನ್ ಬುಡಾಯ, ಯಾನ್ ಶೈಲೇಶ್ ಅಂಡ್ यान बुढ़ा है, जानमान खिलाड़ी है, ये नहीं छोड़ने वाले हैं. सुनील क्या कर पाएंगे अभी? ನೆಲ ಕಚ್ಚಿದ ಚೆಂಡಿಗೆ ಮರು ಉತ್ತರ.
ಓವರ್ ಕ್ರಮ ಸಂಖ್ಯೆ 3 ಮುಕ್ತಾಯ. ಖಾತೆ 37. ಬಿಟ್ಟು ಕೊಟ್ಟದ್ದು ಒಂದೇ ಒಂದು ಹೋದರಿ. ಇಲ್ಲಿಗೆ 3 ಓವರ್ ಮುಕ್ತಾಯ. ಖಾತೆಯಲ್ಲಿ 30 ಹೇಳಿದೆ. ಬಿಟ್ಟು ಕೊಟ್ಟದ್ದು ಒಂದೇ ಒಂದು ಹೋದರಿ. ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ಕಟೀಲ್ ಫ್ರೆಂಡ್ಸ್ ದುಬಾಯ್ ಬೆಳೆದು ಬಂದ ದಾರಿ ಅದು ಇವಾಗ ಹೇಳಲ್ಲ, ಬಹಳಷ್ಟಿದೆ. ಬಹಳ ವರ್ಣನೀಯ ಮಾತಿನಲ್ಲಿ ಹೇಳಬಲ್ಲೆ. ಒಂದು ತಂಡ ಇಷ್ಟರ ಮಟ್ಟಕ್ಕೆ ಬೆಳೆಯಲು ಕಾರಣ ಅದರ ಹಿಂದಿನ ಆ ಪರಿಶ್ರಮದ ಬಗ್ಗೆ ಹೇಳಬೇಕೆಂದಿದ್ದರೆ ಈ ವೇದಿಕೆ ಸಾಕಾಗಲ್ಲ, ಈ ದಿನಗಳು ಸಾಕಾಗಲ್ಲ, ವರ್ಷಗಳು ಇಳಿದಲು ಖಂಡಿತವಾಗಿಯೂ ಸಾಕಾಗಲ್ಲ. ಅಂತಹ ಒಂದು ಸಂಸ್ಥೆ UAEಯಲ್ಲಿ ಬಹಳಷ್ಟು ಪ್ರತಿಷ್ಠಿತ ಸಂಸ್ಥೆ ಇದೆ. ಆಹಾ ಸಂಸ್ಥೆಗಳು ಆಹಾ ಸಮಯಕ್ಕನುಸಾರವಾಗಿ ಕ್ರೀಡಾಕೂಟಗಳನ್ನು ಆಯೋಜಿಸ್ತಾ ಬರ್ತಾ ಇದೆ. ಅದರಲ್ಲಿ ಶ್ರೇಷ್ಠ ಮಟ್ಟದ ಒಂದು ಸಂಸ್ಥೆ ಕಟೀಲ್ ಫ್ರೆಂಡ್ಸ್ ದುಬಾಯ್. ಅದೆಷ್ಟೋ ಪ್ರತಿಭೆಗಳಿಗೆ ಅವಕಾಶವನ್ನ ಕೊಡುವಲ್ಲಿ ಸಫಲರು ಈ ಬಲಿಷ್ಠವಾದ ಶ್ರೇಷ್ಠತೆಯ ತಂಡ. ಎಸ್, 3 ಓವರಂತೂ ಮುಕ್ತಾಯ ಕಂಡಿದೆ. 4ನೆಯ ಓವರಿಗೆ ಮೊಜಾಂಬಿಲ್ ಅನ್ನ ಕರೆತರಲಾಗಿದೆ. ಇದು ಮೊಜಾಂಬಿಲನ ಬಗ್ಗೆ ಬಹಳಷ್ಟು ವರ್ಣನೆ ಇದೆ. ಬಹಳಷ್ಟು ಪಂದ್ಯಾಕೂಟದಲ್ಲಿ ಸೋಲುವ ಪಂದ್ಯವನ್ನ ಗೆಲ್ಲುವ ಕಡೆ ಗಮನ ತರುವಂತ ಆಟಗಾರ ಈ ಮೊಜಾಂಬಿಲ್. ದಂಡುಗಾರಿಕೆಯಲ್ಲಿ ವೈಫಲ್ಯ ಕಂಡ್ರೆ ಎಸ್ತಗಾರಿಕೆಯನ್ನ ಅದನ್ನು ನಿಭಾಯಿಸುವ ಆಟಗಾರ ಈ ಮೊಜಾಂಬಿಲ. ಎಸ್, 37ರಲ್ಲಿ ಖಾತೆ. ಓವರಿಗೆ 12.33 ಸರಾಸರಿ. ಚುಕ್ಕಿ ಚೆಂಡು ದಂಡು ಮತ್ತು ಚೆಂಡಿನ നടുവെ മാത്തുകത്തെ ഇല്ല. മത്സരങ്ങൾ മാറി മറിയുമോ, കഥ പറയുമോ, ചോദ്യങ്ങളായി മാറുകയാണ് ഉമ്മൽ കീൻ ഗ്രൗണ്ട്. 37 റണ്ണാണ്. നഷ്ടപ്പെട്ടത് ഒരു വിക്കറ്റാണ്. വാ ബൈ വാ. ഇത്തവണ രണ്ടാമത്തെ പന്ത് ഡോട്ട് ആൻഡ് ഡെലിവറി. വളരെ മികച്ച രീതിയിലുള്ള ബൗളിംഗ് ഇവിടെ മോസാംബിൽ ഷേഖ്. ഞാൻ പറഞ്ഞു, ദ ഗ്രേറ്റ് ബൗളിംഗ്, ഗ്രേറ്റ് ഡെലിവറി, ദ മാൻ മോസാംബിൽ ഷേഖ്. फिर से तैयार. चौथा ओवर की तीसरी गेंदबाजी के रूप पर करेंगे मोजाम्बिल. एक अनुभवी खिलाड़ी शैलेश शेट्टी कामयाब हो जाएंगे क्या? 4 गेंद पर 2 रन के साथ मौजूद एक तरफ से शैलेश. अरे ये शैलेश है, इनसे बच के जोड़ना, कभी भी इनसे बच के रहना चाहिए. शैलेश क्या लाजवाब. मैं कहा था ये शैलेश है, क्या यूट्यूब से देखा? वो यूट्यूबर में कभी भी मैं कहना चाहता हूं ये शैलेश है. पिछले गेंद पर देख दिया इसकी बारे में. चक्का की अंजामा शैलेश के बल्ले पर देखिए. एक आक्रमणकार खिलाड़ी शैलेश. दूसरी तरफ से क्लेव ओमान की खिलाड़ी. इस वक्त थर्ड मैन दिशा पर छेड़े. स्ट्राइक पर रोटेटिंग. विकेट कीपिंग पर देखिए क्लीव. बल्लेबाजी पर देखिए क्लीव. अरे वाह भाई वाह. ದಂಡುಗಾರಿಕಾ ಪೀಠದಲ್ಲಿ ಕ್ಲೇವ್. ಗೂಟ ಪಾಲನೆಯಲ್ಲಿ ಕ್ಲೇವ್. ಒಂದು ಕಡೆ ಕ್ಲೈವ್, ಒಂದು ಕಡೆ ಕ್ಲೇವನ್. ಅಂತೂ ಸಿ ಅಂತೂ ಇದೆ ಇಬ್ಬರಲ್ಲೂ ಸಿ ಇದೆ. ಒಬ್ಬ ಕ್ಲೇವ್, ಒಬ್ಬ ಕ್ಲೈವ್. ಎದುರಾಳಿ ದೊಡ್ಡ ಸಿ ಇದೆ. 44 ಖಾತೆಯಲ್ಲಿ 5 ಓವರಿನ ಪಂದ್ಯ. ಅಂತಿಮಸ್ಥ ಚಾಲ್ತಿಯಲ್ಲಿ ಮೊಜಾಂಬಿಲ ಎಸೆಯುವನೆ. ಒಂದೇ ಒಂದು ರನ್ನಿಗೆ ತೃಪ್ತಿ. ಓವರ್ ಕ್ರಮ ಸಂಖ್ಯೆ 4 ಮುಕ್ತಾಯ. ಖಾತೆ 45. ಒಂದೇ ಒಂದು ಉದರಿಯನ್ನು ಬಿಟ್ಟು ಕೊಟ್ಟಿದೆ. ಕೇವಲ 6 ಎಸೆತವಿದೆ.
ಎಷ್ಟು ರನ್ನನ್ನು ತನ್ನದಾಗಿಸಿಕೊಳ್ಳಬಹುದು ತಂಡ? यस थैंक यू टीजा। समय 11 बजे के आसपास पर हम लोग आखिरी एक ओवर बचा है। देखिए अगला खेल के लिए कॉल दे चुका हूं। मैदान नंबर 1 पर टीम एलिगेंट बैंगलोर विपक्षीय टीम निफा स्ट्राइकर्स। दोनों टीम की कप्तान के साथ गुजारिश है कि टॉसिंग सेरेमनी के लिए आना चाहिए। ನೋಡಿ ಮುಂದಿನ ಪಂದ್ಯ ಆಡುವಂತ ಎರಡು ತಂಡದ ಗಮನಕ್ಕೆ ದಯವಿಟ್ಟು ಬನ್ನಿ। ಅದೃಷ್ಟದ ನಾಣ್ಯ ಚಿಮ್ಮುಗೆ ಕಾರ್ಯಕ್ರಮ ನೆರವೇರಬೇಕಾಗಿದೆ। ನಿಫಾ ಸ್ಟ್ರೈಕರ್ಸ್ ವಿರುದ್ಧವಾಗಿ ಟೀಮ್ ಎಲಿಗೆಂಟ್ ಮಂಗಳೂರು। ನಿಫಾ ಎಲಿಗೆಂಟ್ ಎಸ್ ತಂಡದ ಕಪ್ತಾನರ ಗಮನಕ್ಕೆ ದಯವಿಟ್ಟು ಸಾಗಿ ಬನ್ನಿ। ಎಸ್ ಅಂತಿಮ ಒಂದು ಓವರಿದ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲು 45 ಖಾತೆಯಲ್ಲಿ ಎಸ್ ಎಲಿಗೆಂಟ್ ತಂಡ ತಮ್ಮನ್ನ ಕಾಯ್ತಾ ಇದೆ। ನಿಫಾ ಸ್ಟ್ರೈಕರ್ಸ್ ತಂಡದ ಕಪ್ತಾನ ಬನ್ನಿ। ದಯವಿಟ್ಟು ಎದುರಾಳಿ ತಂಡ ತಮ್ಮನ್ನ ಕಾಯ್ತಾ ಇದೆ ನೋಡಿ, ಸಮಯವನ್ನ ಪರಿಪಾಲಿಸಿ ದಯವಿಟ್ಟು। ಒಂದು ಖಂಡಿತವಾಗಿಯೂ ಮಹತ್ವಪೂರ್ಣವಾದಂಥ ಒಂದು ಪಂದ್ಯ, ಸಮಯಕ್ಕೆ ಬೆಲೆ ಕೊಟ್ಟು ನಮ್ಮೊಂದಿಗೆ ಸಹಕಾರವನ್ನು ನೀಡಿ ನಿರಂತರವಾದ ಕರೆಗಳನ್ನು ಧ್ವನಿಗಳನ್ನು ನೀಡ್ತಾ ಇದ್ದೇವೆ। ಇದು ನಮ್ಮದೇ ಪಂದ್ಯ, ನಾ ಹೇಳ್ತಾ ಇದ್ದೆ ಒಂದು ಪಂದ್ಯ ಯಶಸ್ವಿಯಾಗಲು ನಿಮ್ಮೆಲ್ಲರ ಸಹಕಾರ ಖಂಡಿತವಾಗಿಯೂ ಅವಶ್ಯಕತೆ ಇದೆ। 49 ಖಾತೆಯಲ್ಲಿ ಅರ್ಧ ಸೆಂಚುರಿಯ ಗಡಿ ದಾಟಬಹುದೇ? ಆಹಾ, ಓ ಮೈ ಗುಡ್ನೆಸ್, ಶ್ರೇಷ್ಠ ಮಟ್ಟದ ಎಸೆತ ಇದು, ಬೆಂಕಿ ಚೆಂಡು, ಮಾನವಿ ಇತ್ತು, ಮಾನವಿಗೆ ತಕ್ಕಂತೆ ಪುರಸ್ಕಾರ ಲಭಿಸ್ತಾ ಇಲ್ಲ। ಡಾಟ್ ಅಂಡ್ ಡೆಲಿವರಿ ಚಿಕ್ಕಿ ಚೆಂಡಾಗಿದೆ। ಕ್ಲೈಯೂರ್ ಅವರ ವೈಯಕ್ತಿಕ ರನ್ ನೋಡಿ 37, 16 ಎಸೆತಗಳಲ್ಲಿ 37 ರನ್ನಿನೊಂದಿಗೆ ಕ್ಲೈವ್ ಒಮಾನ್। ಓ ಮೈ ಗುಡ್ನೆಸ್, ದಂಡು ಗರ್ಜನೆಯತ್ತ ಆಟೋಮ್ಯಾಟಿಕ್ ನ ಹೇಳಿದ್ದೆ, ಇದು ಒಮಾನಿನ ಪ್ರತಿಭೆ। ಷಡ್ಕ 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 Yes, thank you, DJ. Now the score moves on to 55. ಚತುರ್ಥ ಎಸೆತ ಇದು, ಎಡಗ ಎಸೆತಗಾರ ಈ ಬಾರಿ ನೇರವಾಗಿ ದಂಡಿಸುವ ಪ್ರಯತ್ನ, ಒಂದಂತೂ ಸುಲಭ ಒಲಿಯ ಪ್ರಯತ್ನ। ಓ ಮೈ ಗುಡ್ನೆಸ್, ನೇರವಾಗಿ ಗುರಿ, ನೇರವಾಗಿ ಗೂಟಕ್ಕೆ ಗುರಿ ಬಿದ್ದಿದೆ। ಈ ಹಂತದಲ್ಲಿ ರನ್ ಔಟ್ ಮೂಲಕ ಶೈಲೇಶ್ ಎಂಬ ಅಟ್ಟಹಾಸದ ಆಟಗಾರನನ್ನ ಬಲಿ ಪಡೀತಾ ಇದೆ। ನಾ ಹೇಳಿದ್ದೆ, ಶೈಲೇಶ್ ಒಂದೊಮ್ಮೆ ಮೈದಾನದಲ್ಲಿರುತ್ತಿದ್ರೆ ಖಂಡಿತವಾಗಿಯೂ ಬೆಂಕಿ ಆಟ ನಡೆಯುತ್ತಿತ್ತು। ಅಂತ ಬಲಿಷ್ಠ ಆಟಗಾರ 25 ಕ್ರಮ ಸಂಖ್ಯೆಯ ಸಮವಸ್ತ್ರಧಾರಿ ಶೈಲೇಶ್ ಬ್ಯಾಕ್ ಟು ಡಗ್ಔಟ್। Yes, now score moves on to 56. Nifa Strikers. Nifa Strikers. It is the last and final call. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ।
ನೋಡಿ ನಿಫಾ ಸ್ಟ್ರೈಕರ್ಸ್ ತಂಡದ ಕಪ್ತಾನ, ದಯವಿಟ್ಟು ಬನ್ನಿ. ಒಂದು ಆಯೋಜಕರು ಸಂಘಟಕರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ, ಬನ್ನಿ. ದಯವಿಟ್ಟು ವಿಳಂಬವನ್ನ ಮಾಡಬೇಡಿ, ಇದು ಗೌರವದ ಕರೆ, ದಯವಿಟ್ಟು ಬನ್ನಿ. ಎಸ್, ಒಮಾನಿನ ಪ್ರತಿಭೆಯನ್ನ ಬಲಿ ಪಡೆದಿದೆ. ಯಾವಾಗ ಶೈಲೇಶ್ ರವರ ಉದರಿಯನ್ನ ಬಲಿ ಪಡೆಯಿತು, ಶೈಲೇಶಿನ ಜೊತೆ ಒಮಾನಿನ ಆಟಗಾರ, ಅಟ್ಟಾಸದ ಆಟಗಾರ ಕ್ಲೈವ್ ರವರನ್ನು ಕೂಡ ಬಲಿ ಪಡೆದಿದೆ. ಶುಕೇಶ್, ನೂತನ ದಂಡುಗಾರಿಕಾ ಪೀಠಕ್ಕೆ ಶುಕೇಶ್ ರವರ ಆಗಮನ. ಅಂತಿಮ ಒಂದ ಎಸೆತ, ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲು ಅಂತಿಮ ಎಸೆತವಿದು. ಈ ಬಾರಿ ಕ್ಲೀವನ್ ರವರ ಭದ್ರ ಬಗೆಸೆಯಲ್ಲಿ ಚೆಂಡು, ಆದರೆ ವಿಕೆಟ್ಗಳ ಮಧ್ಯೆ ಓಡಾಟ, ಒಂದು ಸುಲಭ ಬಾಲಿಯ ಪ್ರಾಂತಕ್ಕೆ ಟೆಕ್ನಿಕ್ ವಿಕೆಟ್ ಕೀಪರ್, ಚಾತುರತೆಯ ಗೂಟ ಪಾಲನೆ. ಕ್ಲೀವನ್ ಒಂದೇ ಒಂದು ರನ್ನಿಗೆ ಅವಕಾಶ. ಎಸ್, ಎರಡು ತಂಡದ ಕಪ್ತಾನರು ಆಗಮಿಸಿದಿರಿ. ಎಸ್, ಇಲ್ಲಿಗೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ಳುತ್ತಾ ಇದೆ. ಎಸ್, 58 ರನ್ನಿನ ಗುರಿ ಇದೆ. 5 ಓವರ್ಗಳ ಪಂದ್ಯ, ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ ಕಂಡಿದೆ. ಒಂದೊಮ್ಮೆ ಈ ಪಂದ್ಯವನ್ನು ಗೆಲ್ಲಲೇಬೇಕಿದ್ದರೆ ಕಠಿಣ ಪರಿಶ್ರಮದ ಅವಶ್ಯಕತೆ ಇದೆ. 5 ಓವರ್ಗಳಲ್ಲಿ 58ರ ಗುರಿ ಇದೆ. ವೀಕ್ಷಕ ವಿವರಣಾ ಕೊಠಡಿಯಲ್ಲಿ ಒಂದು ಬದಲಾವಣೆ. ಉಡುಪಿ ಪರಿಸರ ಮಾತ್ರವಲ್ಲ, ವಿದೇಶದ ಮಣ್ಣು ಮೂಲೆ ಮೂಲೆಯಲ್ಲೂ, ಶಾರ್ಜಾ, ಅಜ್ಮಾನ್, ಓಹೋ, ಅಬುದಾಬಿ ಎಲ್ಲ ಕಡೆಗಳಲ್ಲೂ ಆಂಗ್ಲ ಭಾಷಾ ಮಾತ್ರವಲ್ಲ, ರಾಷ್ಟ್ರ ಭಾಷಾ ವೀಕ್ಷಕ ವಿವರಣೆಗಾರ ನಮ್ಮ ಆತ್ಮೀಯರಾಗಿರತಕ್ಕಂಥ ಮೈಕ್ ಹ್ಯಾಂಡ್ ಓವರ್ ಟು ಇರ್ಷಾದ್ ಉಡುಪಿ. पहले टॉस जीतकर फील्डिंग करने का निर्णय लिया था यहाँ पर यूनाइटेड कोडियाल के कप्तान ने। पहले बल्लेबाजी करते हुए 57 रन बनाकर 58 रन का लक्ष्य यहाँ पर यूनाइटेड कोडियाल के आगे। देखना है इस चुनौती को किस तरीके से पीछा करती है यहाँ पर यूनाइटेड कोडियाल की बल्लेबाजी। इस उम्मीद के साथ फील्डिंग की सजावट करते हुए यहाँ पर टीम ट्विग सुपर स्ट्राइकर के कप्तान धीरज पुजारी। So we would like to call for the next match toss between अगली मैच का टॉस निफा स्ट्राइकर जीत चुकी है। डिसीजन इज स्टिल पेंडिंग। अ रिक्वेस्ट द कैप्टन ऑफ निफा to release the decision as quickly as possible.
इसी के साथ दूसरी इनिंग्स की शुरुआत होने जा रही है। दोनों ही सलामी बल्लेबाज यूनाइटेड खड़ियाल की ओर से। एक तरफ है अशोक मत्तायस, जिन्हें रहती है हमेशा रन बनाने की प्यास। उनका पूरा साथ देने के लिए स्विच हिट के माहिर क्लीवन। एक बड़ी मैच की पूरी अंदेशा देते हुए ये दूसरा मैच खेला जा रहा है यूनाइटेड खड़ियाल और टीम ट्विग सुपर स्ट्राइकर के बीच। पहले बल्लेबाजी करते हुए 57 रन बनाकर 58 का लक्ष्य पीछा करने के लिए दोनों ही सलामी बल्लेबाज मौजूद। स्ट्राइकर पर है अशोक मत्तायस, बड़ी शॉट के लिए जाने जाते हैं। गेंदबाजी का जिम्मा संभालते हुए शरद केटी, शरद कड़कटी या केटी। पहली गेंद ब्लॉक होल डिलीवरी थी, रक्षणात्मक तरीके से पुश करने की कोशिश हुई थी, लेकिन बल्ले पर आई नहीं गेंद। लेग बाई का इशारा करते हुए I request the broadcaster to start the timer. We already completed one ball of this innings. The timer has to be started. और एक बार शरत, इस बार धीमी रफ्तार से फेंकी हुई गेंद फिर से बीट कर दिया था, बल्ले पर आई नहीं गेंद और एक डॉटेड डिलीवरी के साथ वापसी। रन एक बिना कोई विकेट के नुकसान के। इस बार ओवर पिच डिलीवरी खेल दिया था उसको हवा पर, फील्डर वहां पर मौजूद, आसान सा कैच देकर क्लीवन पेविलियन वापस। Chetan is the man who took a comfortable catch to send off Cleveland from the crease. पहला झटका यहां पर टीम यूनाइटेड खड़ियाल को उनका स्थान भरने के लिए। और एक का युवा धुएंधार बल्लेबाज, जिन्हें देखते ही दर्शक कहते हैं वाह रे वाह, गेंद छूने लगती है हवा, वो है शिवा। क्रीज पर अशोक मत्तायस को जुड़ते हुए धुएंधार बल्लेबाजी के लिए जाने जाते हैं शिवा। देखना इस मैच पर किस तरीके की बल्लेबाजी का प्रदर्शन देते हैं। मैच को जिताने की जिम्मेदारी को अपने कंधों पर लेना पड़ेगा यहां पर शिवा को। कप्तान है, टॉस जीतकर पहले फील्डिंग का निर्णय लिया था, जिस पर 58 रन का चुनौती के पीछे भागते हुए इस मैच के ऑफिशियल्स के रूप पर फयाज और शिहाब और स्कोरर के रूप पर अनुभवी स्कोरर शरत मेरे साथ मौजूद। इस बार ब्लॉक होल डिलीवरी रचनात्मक तरीके से खेल दिया था, शॉर्ट मिड विकेट की दिशा पर जोकिन बरी हो सकती थी अगर गेंद सीधा विकेटों पर टकराती तो, लेकिन भाग्य का साथ यहां पर शिवा को। इसी के साथ शिवा अपना खाता खोला है। स्कोरबोर्ड पर स्कोर है 2-1 विकेट की नुकसान पर। धीमी शुरुआत मिली है यहां पर टीम खड़ियाल को। समझबूझ के साथ स्ट्राइक रोटेट करते रहना पड़ेगा, एक साझेदारी बनानी पड़ेगी इन दोनों बल्लेबाजों के बीच, तब जाके बड़ी शॉट की कोशिश की जा सकती है अगली ओवरों पे। इस उम्मीद के साथ स्ट्राइकर छोर पर अशोक मत्तायस सामना करेंगे शरद केटी का। अभी तक बेहतरीन गेंदबाजी का मुजाहिरा किया है यहां पर शरद केटी ने। पहले 4 गेंदों पर सिर्फ 2 रन देकर एक बड़ा विकेट चिटकाया है। इस बार फिर से रिवर्स स्वीप की कोशिश। शुरुआती ओवर है, कोई जोखिम लेने की जरूरत नहीं है वहां पर बल्लेबाजों को। अपनी अनुभव को जताना पड़ेगा बल्लेबाजों को, क्योंकि बड़ा लक्ष्य है उनके सामने 58 रन का। इस बार गुडलैंड डिलीवरी वाइड की चाहत की थी वहां पर, लेकिन डिनाई कर दिया था वहां पर अंपायर ने। हल्का सा रेसिस्टेंस जताते हुए वहां पर टीम के कप्तान शिवा। इसी के साथ ओवर की समाप्ति, अर्थात प्रथम ओवरिನ ಮುಕ್ತಾಯದ ಬಳಿಕ ತಂಡದ ಮೊತ್ತ ಬರೀ 2, ಉರುಳಿರುವ ಹುದ್ದರಿ 1.
It's a humble request from the players of all the teams. Please obey the decision of the umpire. We have kept a qualified umpire for this tournament to make this successful. We request, this is a humble request on behalf of organizers. Please support us to finish the match as quickly as possible. The officials for this umpire is Shihab and Fayaz from the Emirates Cricket Board certified umpire for the level 1. Also for the scorer is experienced scorer from Cricket Heroes. The Sharath is with me here. It's a humble request. We have to finish this match in the allotted time. I request all the captains, all the players to support us to finish the match in allotted time. Here we go for the second over. दूसरी ओवर का जिम्मा संभालते हुए ट्विक्स सुपर स्ट्राइकर की ओर से बॉलर नेम प्लीज बॉलर्स नेम Vaishak. I request 12th man of both the teams to be here at the mic point to assist the scorer with the player's name, or else the organizers will not be taking any responsibility if the wrong score has been put in the different player's name. हमारे साथ यहाँ पर मौजूद है टीम के मेंटर, टीम के कोच रोशन भाई, रोशन फ्रॉम ट्विग सुपर स्ट्राइकर्स, जिन्होंने इस बार सुपर टीम बनाई है इस कटील प्रीमियर लीग के लिए, जहां पर एक भव्य शुरुआत हुई है कटील प्रीमियर लीग सीजन 14 का इस AKW के स्पोर्ट्स फैसिलिटी पर. Nifa Strikers and Elegant will be playing the next match in this ground number 1, whereas Nifa Striker has won the toss and still waiting for the decision. We will be waiting for another 5 minutes. If the decision is not given, we will choose the decision. There's a humble request from all the players and the captains of Team Nifa Strikers to release your decision as quickly as possible. The scorers are waiting for you here. और एक बार अशोक बताया स्ट्राइकर छोर पर गेंदबाजी का जिम्मा संभालते हुए वैशाख ओवर की तीसरी गेंद को लेकर, इस बार ओवर पिच डिलीवरी खेल दिया था उसको बॉलर्स बैक डीप पर, वहां पर फील्डर मौजूद, जब तक गेंद को वापस करते 1 रन आसानी के साथ पूरा करते हुए. इसी के साथ स्ट्राइकर छोर पर खतरनाक बल्लेबाज शिवा कभी भी गेंद छू सकती है हवा. सुमित के साथ सामना करेंगे वैशाख का. इसी के साथ अगला मैच निफा स्ट्राइकर टॉस जीतकर पहले बाउलिंग करने का निर्णय लिया है. आई रिक्वेस्ट होल टीम टू बी present beside the ground number 1. Also I request Team Elegant to get ready with your openers to start the match next. I request both the teams to release your playing 11 at the mic point because scorers are here. I request only Nifa Striker to nominate your playing 11 here. Asbara अशोक का मतायस का बल्ला रन उगलते हुए चौका जड़ा है पिछली गेंद पर. बहुत ही महत्वपूर्ण चौका मैं कहूंगा. अभी तक 10 रन पर सीमित है. बेहतरीन गेंदबाजी अभी तक ट्विक्स सुपर स्ट्राइकर्स का. जिस तरीके की ड्रीम स्टार्ट की उम्मीद की जा रही थी, जिस तरीके की ड्रीम स्टार्ट की शुरुआत होनी चाहिए थी, उसको बाखूबी निभाते हुए अभी तक दोनों ही बल्लेबाज, दोनों ही गेंदबाज. आई रिक्वेस्ट Nausheen of Nifa Strikers, please report to your team. Nausheen of Nifa Strikers. Your co-teammates are waiting for you here at the dugout. Also, I request Zain of Naveen 11. The Zain of Naveen 11, please report to the mic point here. इसी के साथ दूसरी ओवर का आखिरी गेंद बाकी रहता हुआ. स्ट्राइकर छोर पर शिवा, अभी तक दोनों ही बल्लेबाज को बांध कर रखा हुआ है यहाँ पर. दोनों ही गेंदबाज इस बार हवा में खेला हुआ शॉट सीमा रेखा के बाहर 6 रन के लिए. इसी के साथ स्कोर बढ़ता हुआ 17. यहाँ पर खतरा खड़ा करता हुआ टीम ट्विग सुपर स्ट्राइकर्स के गेंदबाजों को. आखिरी गेंद पर सिक्का छक्का जड़ा था, जिसके बदौलत दूसरी ओवर की समाप्ति के बाद 17 रन.
I request Zain of Naveen 11, please report to the mic point. The Zain from team Naveen 11, we need you here at the mic point. Some other team players are waiting for you here. The Zain of Naveen 11, please report to the mic point at ground number 1. गेंदबाजी का जिम्मा संभालते हुए और एक अनुभवी गेंदबाज जो रफ्तार के लिए जाने जाते हैं, कटील एक्सप्रेस गुरुराज शेट्टी, जो कर सकते हैं गेंदबाजी पर अपना राज। गुरुराज गेंदबाजी का जिम्मा संभालते हुए तीसरी ओवर की पहली गेंद, गुरु टू अशोक, ब्लॉक होल डिलीवरी। गुरु गेंदबाजी का जिम्मा संभालते हुए टीम ट्विक्स सुपर स्ट्राइकर की ओर से। टीम के मेंटर कोच रोशन हमारे पास यहाँ पर मौजूद, अभी तक बहुत ही खुश अपने टीम के परफॉर्मेंस से। जिस तरीके की गेंदबाजी अभी तक की है टीम के सभी गेंदबाजों ने, जो काबिले तारीफ होगी, खुश होंगे अपनी टीम की परफॉर्मेंस से रोशन जी। पिछले सीजन के विनर्स रह चुके हैं ट्विक्स सुपर स्ट्राइकर्स कटील प्रीमियर लीग सीजन 13 का। देखना है इस ट्रॉफी को आज यहां पर किस तरीके से डिफेंड करेंगे। यहां पर बेहतरीन फील्डिंग डीप फाइन लेग की दिशा पर जीवन द्वारा। यहां पर फील्डर्स अपने कमिटमेंट को दर्शाते हुए अपनी टीम के खातिर जानते हैं कि हर एक रन जो है कितना महत्वपूर्ण होता है इस डिफेंडिंग पर। इस उम्मीद के साथ स्कोर बढ़कर 21, बाकी बचे 15 गेंद, 37 रन का लक्ष्य। 15 ಎಸೆತಗಳ ಮುಂದೆ 37 ಓಟಗಳ ಅವಶ್ಯಕ। इस बार उछाल कर खेल दिया है, गेंद आसमान को छूते हुए निकली है 6 रन के लिए। जब तक ये दो बल्लेबाज क्रीज पर मौजूद है, मैच की दिशा किसी भी वक्त बदल सकती है। बड़ी शॉट मारने की क्षमता रखने वाले दो बल्लेबाज यूनाइटेड कोडियाल की ओर से। एक तरफ है शिवा, जिनके बल्ले से गेंद छू लेती है हवा, और एक तरफ है अशोक मतायस, जिन्हें रहती है हमेशा रन बनाने की प्यास। सपने में मिलती है तो कुड़ी मेरी, सपने में मिलती है। सपने में मिलती है तो कुड़ी मेरी, सपने में मिलती है। यहां पर रन बनाने का सपना पूरा करते हुए यहां पर कोडियाल के प्लेयर्स। इस बार ब्लॉक होल डिलीवरी, ऊपर फेंकी हुई गेंद बल्ले पर पूरी तरीके से आई नहीं। लेग बाई का इशारा करते हुए यहां पर अंपायर शिहाब। स्कोर बढ़ता हुआ 28। अभी तक मैच खत्म नहीं हुआ है, पिक्चर अभी भी बाकी है। जब तक ये दो बल्लेबाज क्रीज पर खड़े हैं, मैच किसी भी पक्ष पर जा सकती है। इस उम्मीद के साथ स्ट्राइकर छोर पर शिवा अगली गेंद का सामना करने के लिए। कर्नाटका क्रिकेट लीग सीजन 2 के विनिंग टीम के कप्तान रह चुके हैं शिवा। उसी टीम के गेंदबाज रह चुके हैं गुरु शेट्टी। इस बार आमने सामने। इसी के साथ एक वाइड का इशारा आता हुआ अंपायर से और एक अतिरिक्त रन का इजाफा स्कोर कार्ड पर। स्कोर बढ़ता हुआ 29, एक विकेट की नुकसान पर। बाकी बचे 13 गेंद और 29 रन की जरूरत। 29 रन मोर रिक्वायर्ड फ्रॉम रिमेनिंग 13 डिलीवरीज। वंस अगेन गुरु हैज लेफ्ट स्टेशन। इस बार फुल टॉस गेंद खेल दिया उसको मिड विकेट बाउंड्री के बाहर। 6 रन। खराब गेंद, खराब लेंथ थी वहां पर गुरु की, जिसका पूरा फायदा उठाते हुए एक लॉलीपॉप कहूंगा मैं शिवा के लिए, जिसको ट्रीटमेंट दे दिया था मिड विकेट बाउंड्री के बाहर 6 रन के लिए। हल्का सा दबाव महसूस करते हुए यहां पर गुरु। इसी के साथ ओवर की समाप्ति, अर्थात 3 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 35।
2 overs 23 रन रिक्वायर्ड, लगभग 2 रन प्रति गेंद की औसत से यहां से रन बनानी पड़ेगी टीम यूनाइटेड खडियाल को अगर इस मैच पर जीत दर्ज करना है। तो इस उम्मीद के साथ पूरी तरीके से तैयार यहां पर अशोक और शिवा। उतना आसान नहीं होगा तपकती गर्मी में बल्लेबाजी और फील्डिंग करना इस मैदान पर, अपनी कमिटमेंट यहां पर शो करते हुए सभी प्लेयर्स दोनों ही टीम के। एक तरफ है ट्विक सुपर स्ट्राइकर जिन्होंने पहले बल्लेबाजी करते हुए 57 रन बनाकर 58 रन का लक्ष्य रखा है। गेंदबाजी का जिम्मा संभालते हुए सुकेश कोटियान। सुकेश हमेशा टीम के सुख और दुख में साथ दिया है, देखना है इस बार सुकेश किस तरीके से टीम के सुख का जरिया बनते हैं। ಹನ್ನೆರಡು ಎಸೆತ 23 ಓಟ. ಸ್ಟ್ರೈಕರ್ ತುದಿಯಲ್ಲಿ ಅಶೋಕ್, ನಾನ್ ಸ್ಟ್ರೈಕರ್ ತುದಿಯಲ್ಲಿ ಶಿವ. ಎಸ್ತುಗಾರಿಕೆ ವಿಭಾಗದಲ್ಲಿ ಸುಕೇಶ್. राइट हैम लेफ्ट ओवर द विकेट होकर राइट हैम राउंड द विकेट। इस बार ब्लॉक होल डेलिवरी थी, खेल दिया था उसको हवा पर, थोड़ी देर के लिए गेंद हवा पे जरूर थी लेकिन भाग्य का साथ यहां पर बल्लेबाज अशोक को गेंद फील्डर के हाथ आई नहीं। 1 रन से संतुष्ट, इस 1 रन के साथ स्कोर बढ़ता हुआ 36 22 रन फ्रॉम 11 डिलीवरीज, 11 गेंदे 22 रन। Balls remaining are 1-1. Run required is 2-2. 2 runs पर गेंद के औसत से रन बनानी है यहाँ पर। और एक बार there is an announcement from organizers. Second round of the league matches will be played for 4 overs per side and there will not be any power play. So this is the announcement for all the players who are playing in ground number 1. The second round of this league match will be played of 4 overs and there will not be any power play. Here एक धमाका हुआ है मैदान नंबर 1 पर शिवा के बल्ले से छक्का। इसके बदौलत स्कोर बढ़ता हुआ 42 ऑन द बोर्ड। यहाँ पर सुकेश दबाव महसूस करते हुए देखना है अपने अनुभव को किस तरीके से जताते हैं। अगली गेंद पर एक वापसी करनी पड़ेगी, एक डॉटेड डिलीवरी या विकेट के साथ, तब जाकर इस मैच पर वापसी भी कर सकते हैं। इस उम्मीद के साथ ओवर पिच डिलीवरी खेल दिया था उसको, फिर से स्क्वायर लेग बाउंड्री के बाहर, दोनों फील्डर के बीचों बीच 6 रन के लिए। दो सिक्सर आ चुकी है इस ओवर से, काफी महंगा साबित होता हुआ सुकेश का ये चौथा ओवर जिस पर 2 छक्के और एक सिंगल आ चुकी है। 13 रन बटोर चुकी है टीम यूनाइटेड खडियाल। 48 runs on the board. They required just 10 runs from 9 deliveries. 9 ಎಸೆತ 10 ಓಟದ ಅವಶ್ಯಕತೆ। और एक बार सुकेश, फिर से शॉर्ट लेन डिलीवरी, वही गलती कर बैठे, वही दिशा वही अंजाम, 6 रन। तीसरा छक्का इस ओवर का शिवा के बल्ले से आता हुआ। Hat-trick 6 from the blade of Shiva here. What a batter he is. दर्शक कर रहे हैं वाह वाह, गेंद छू रही है हवा, स्ट्राइकर छोर पर है शिवा। शिवा 33 रन बनाकर नाबाद, सिर्फ 9 गेंदों को सामना करने के बाद इस बार नई दिशा लेकिन अंजाम वही, 6 रन। इसी के साथ टीम यूनाइटेड खडियाल जीत हासिल कर चुकी है। कंग्रेचुलेशंस टीम यूनाइटेड खडियाल फॉर द विक्ट्री।